ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೊಲ್ಯೂಷನ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇದರ PDF ಅನ್ನು ನಾನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ದಿಸ್ ಇಸ್ ಫ್ರಮ್ ಥರ್ಡ್ ಪಾರ್ಟಿ ಸ್ಟೂಡೆಂಟ್ಸ್. ಇದು ನಾನು ಅದರ ವಿತ್ ಆನ್ಸರ್ ಕೂಡ ಇದೆ, ಅದನ್ನು ಇವಾಗಲ್ಲ ನಾಳೆ ಶೇರ್ ಮಾಡ್ತೇನೆ. ಬಟ್ ಇವತ್ತೇನು ಕ್ವಶನ್ಸ್ ಇದೆ ಅದರದ್ದು ನಾನು ಏನು ರಿಟರ್ನ್ ಇದೆ ನೋಡಿ, ಅದರದ್ದೆಲ್ಲ PDF ಅನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿ ನಾನು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಆನ್ಸರ್ನ ಶೇರ್ ಮಾಡ್ತೇನೆ. ಆ್ಯಂಡ್ ಏನು MCQ ಕೂಡ ಆ PDF ಅಲ್ಲಿ ಇದೆ, ಬಟ್ ಆ PDF ಅನ್ನು ಇವತ್ತು ಶೇರ್ ಮಾಡೋದಿಲ್ಲ, ಅಟ್ ದ ಎಂಡ್ ಆಫ್ ಟುಮಾರೋ ಓಕೆ ಶೇರ್ ಮಾಡ್ತೇನೆ. ಆ್ಯಂಡ್ ಇವತ್ತು ಮಾಡ್ತಾ ಇರೋ ಈ ವಿಡಿಯೋ ಯಾವುದು ಕೇಳಿದ್ರೆ ಸೊಲ್ಯೂಷನ್ಸ್ ಚಾಪ್ಟರ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ವಿಚ್ ಕ್ಯಾರೀಸ್ ಅರೌಂಡ್ 12 to 13 ಮಾರ್ಕ್ಸ್. ಸೊ ನನ್ನ ಬ್ಲೂ ಪ್ರಿಂಟ್ನ ಅನಾಲಿಸಿಸ್ ಪ್ರಕಾರ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, D&F ಬ್ಲಾಕ್, ಕೋಆರ್ಡಿನೇಷನ್ ಕಾಂಪೌಂಡ್, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಎರಿನ್ಸ್, ಆಲ್ಕೋಹಾಲ್ ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇದು 8 ಚಾಪ್ಟರ್ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಪ್ಲಸ್ ನಾನು ಇದರಲ್ಲಿ ಎಲ್ಲದನ್ನು ಮಾಡ್ತೇನೆ. ಓಕೆ, ಸೊ ಕೆಮಿಕಲ್ ಕೈನೆಟಿಕ್ಸು ಮಾಡ್ತೇನೆ, ಅಮೈನ್ಸು ಮಾಡ್ತೇನೆ, ಬಯೋಮಾಲಿಕ್ಯೂಲ್ಸು ಮಾಡ್ತೇನೆ. ಸೊ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇರುವಂಥ ಇದು ಬಂದುಬಿಟ್ಟು ಸೊಲ್ಯೂಷನ್ಸ್ ಚಾಪ್ಟರಿಂದ, ಆಯಿತಾ. ಈಗ ನೋಡಿ ಸ್ಟೂಡೆಂಟ್ಸ್, ನಿಮಗೆ ಸೊಲ್ಯೂಷನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ಫಸ್ಟ್ ಕ್ವಶನ್ ನಾನು ನೋಡಿದಾಗ ಹೆನ್ರೀಸ್ ಲಾ ಮೇಲೆ ತುಂಬ ಟೈಮ್ ಕ್ವಶನ್ಸನ್ನು ಕೇಳಿದ್ದಾರೆ. ಹೆನ್ರೀಸ್ ಲಾ ಮೇಲೆ 2 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ, ಆಯಿತಾ. ಸೊ ಇಲ್ಲಿ ಹೇಗೆ ಮಾರ್ಕ್ಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಕೇಳಿದರೆ, ಈ ಚಾಪ್ಟರಿಂದ 2 ಮಾರ್ಕ್ಸು ಒಂದು ಕ್ವಶನ್ ಥಿಯರಿ ಕ್ವಶನ್ಸ್, 3 ಮಾರ್ಕ್ ಥಿಯರಿ ಕ್ವಶನ್ 1 ಪ್ಲಸ್ 3 ಮಾರ್ಕ್ ಇದು 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಟೋಟಲ್ 12 to 13 ಮಾರ್ಕ್ಸ್ ಫಾರ್ ಶೋರ್ ಸಿಗುತ್ತೆ ಇಲ್ಲಿ. ಯಾಕಂದರೆ MCQ ಇಂದ 1 ಬರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದರ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 1 ಮಾರ್ಕ್ ಅಂತ ಅಂದ್ಕೊಂಡಿದ್ರು, 3 ಮಾರ್ಕ್ಸಿಂದ 1 ತೊಗೊಂಡ್ರೆ, 3 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ 2 ಅಂತ ತೊಗೊಂಡ್ರೆ, 2 ಮಾರ್ಕ್ಸಿಗೆ ಇನ್ನೊಂದು ಕ್ವಶನ್ ಅಂತ ತೊಗೊಂಡ್ರೆ 3 into 2 6 ನ್ಯೂಮರಿಕಲ್ ಪ್ರಾಬ್ಲಮ್, ಒಂದು ಶಾರ್ಟ್ ಆನ್ಸರ್ ಟೈಪ್ 3 ಮಾರ್ಕ್ಸ್, ಸೊ 9 ಪ್ಲಸ್ 2 ಮಾರ್ಕ್ಸ್ ಇದು ಒಂದು 11 ಪ್ಲಸ್ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದರ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಬೋತ್ ಬರ್ಬೋದು. ಬಟ್ ಆನ್ ಆನ್ ಆವ್ರೇಜ್ ನಿಮಗೆ 12 to 13 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, 12 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬರುತ್ತೆ, 13 ಮಾರ್ಕ್ಸು ಬರ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಇದರಲ್ಲಿ ಫಸ್ಟ್ ಹೆನ್ರೀಸ್ ಲಾ ಅದರ ಸ್ಟೇಟ್ಮೆಂಟ್ ಕೇಳ್ಬೋದು, ಮ್ಯಾಥಮೆಟಿಕಲ್ ಫಾರ್ಮ್ ಕೇಳ್ಬೋದು, ಅಥವಾ ಅಪ್ಲಿಕೇಶನ್ಸ್ ಕೇಳ್ಬೋದು. ಓಕೆ, ಸೊ ಇದರ ಆನ್ಸರ್ನ ಇರೋವಂಥ PDF ಅನ್ನು ನಾನು ನಾಳೆ ಸಂಜೆ ಶೇರ್ ಮಾಡ್ತೇನೆ. ಬಟ್ ಫಾರ್ ದ ಟೈಮ್ ಬೀಯಿಂಗ್ ನೀವೇನು ಮಾಡಿ, ನಿಮ್ಮ ಹತ್ರ ಏನು ನೋಟ್ಸ್ ಇದೆ ಅದನ್ನು ಪ್ರಿಪೇರ್ ಮಾಡಿ, ಆಯಿತಾ. ಅದನ್ನು ಪ್ರಿಫರ್ ಮಾಡಿ ಅದರಿಂದ ಓದ್ಕೊಳ್ಳಿ, ಆಯಿತಾ. ನೆಕ್ಸ್ಟ್, ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಆನ್ ದ ಸೊಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್. Third question, what are azeotropic mixtures? What are types of azeotropic mixture is formed by mixing carbon disulfide and acetone? Next, define a Van't Hoff factor. What does Van't Hoff factor I for solute in a solvent account for? Okay, Van't Hoff factor ಅಂತ ಕರೀತಾರೆ, which is denoted by I. ಸೊ ಇದರಲ್ಲಿ ಫಾರ್ ಸೊಲ್ಯೂಟ್ ಇನ್ ಸಾಲ್ವೆಂಟ್ ಅಕೌಂಟ್ ಫಾರ್ ಐ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಡಿವಿಯೇಷನ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ರೌಲ್ಸ್ ಲಾ. ಇದು ಇಂಪಾರ್ಟೆಂಟ್. ರೌಲ್ಸ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದು ಈದರ್ 2 ಮಾರ್ಕ್ಸಿಗೂ ಕೇಳ್ಬೋದು, 3 ಮಾರ್ಕ್ಸಲ್ಲೂ ಕೇಳ್ಬೋದು. ರೌಲ್ಸ್ ಲಾ, ವೆನ್ ಈಕ್ವಲ್ ವಾಲ್ಯೂಮ್ ಆಫ್ 2 ಲಿಕ್ವಿಡ್ಸ್ ಇಸ್ ಮಿಕ್ಸ್ಡ್, ದ ಟೆಂಪರೇಚರ್ ಆಫ್ ರಿಸಲ್ಟಿಂಗ್ ಸೊಲ್ಯೂಷನ್ ಡಿಕ್ರೀಸಸ್. ನೆಕ್ಸ್ಟ್ ಏನು ಸಬ್ ಕ್ವಶನ್ ಕೇಳಿದ್ರೆ, 10 ml ಆಫ್ ಲಿಕ್ವಿಡ್ ಎ, ಅದೇ ಏನು ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್, ಇದ್ರ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು. ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್. ವಾಟ್ ಈಸ್ ರಿವರ್ಸ್ ಆಸ್ಮಾಸಿಸ್, ಮೆನ್ಷನ್ 1 ಯೂಸ್. ರಿವರ್ಸ್ ಆಸ್ಮಾಸಿಸ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಮೆನ್ಷನ್ ಎನಿ ಒನ್ ಆಫ್ ಇಟ್ಸ್ ಯೂಸ್ ಅಂತ ಕೇಳಿದ್ದಾರೆ. 1 ಅಂತ ಕೇಳ್ಬೋದು, 2 ಕೇಳ್ಬೋದು. ಇಫ್ ಇಟ್ ಈಸ್ ಫಾರ್ 3 ಮಾರ್ಕ್ಸ್ ದೇ ಮೈಟ್ ಆಸ್ಕ್ ಫಾರ್ ಮೆನ್ಷನ್ ಎನಿ 2 ಯೂಸಸ್. ನೆಕ್ಸ್ಟ್, ಸ್ಟೇಟ್ ರೌಲ್ಸ್ ಲಾ ಆಫ್ ಸೊಲ್ಯೂಷನ್ ಕಂಟೈನಿಂಗ್ ವೋಲಟೈಲ್ ಕಾಂಪೋನೆಂಟ್ಸ್. ರೈಟ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಲ್ಯೂಷನ್ ವಿಚ್ ಒಬೇಸ್ ರೌಲ್ಸ್ ಲಾ ಎಟ್ ಆಲ್ ಕಾನ್ಸಂಟ್ರೇಷನ್. ನೋಡಿ, ರೌಲ್ಸ್ ಲಾ ಮೇಲೆ ಡಿಫ್ರೆಂಟ್ ಟೈಪ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ರೌಲ್ಸ್ ಲಾ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಗಿವ್ ರೀಸನ್. RBC, ರೆಡ್ ಬ್ಲಡ್ ಸೆಲ್ ಶ್ರಿಂಕ್ಸ್ ವೆನ್ ಪ್ಲೇಸ್ಡ್ ಇನ್ ಸಲೈನ್ ವಾಟರ್ ಬಟ್ ಸ್ವೆಲ್ ಇನ್ ಡಿಸ್ಟಿಲ್ಡ್ ವಾಟರ್. ಯಾಕೆ ಸ್ವೆಲ್ ಆಗುತ್ತೆ, ಯಾಕೆ ಶ್ರಿಂಕ್ ಆಗುತ್ತೆ? ಸಲೈನ್ ವಾಟರಲ್ಲಿ ಶ್ರಿಂಕ್ ಆಗುತ್ತಂತೆ, ಡಿಸ್ಟಿಲ್ಡ್ ವಾಟರಲ್ಲಿ ಸ್ವೆಲ್ ಆಗುತ್ತಂತೆ. ಅದ್ರ ಕ್ವಶನ್ ಕೇಳಿದ್ದಾರೆ. ಆಕ್ವಾಟಿಕ್ ಅನಿಮಲ್ಸ್ ಆರ್ ಮೋರ್ ಕಂಫರ್ಟೇಬಲ್ ಇನ್ ಕೋಲ್ಡ್ ವಾಟರ್ ದೆನ್ ಇನ್ ಹಾಟ್ ವಾಟರ್. ಯಾಕೆ? ಓಕೆ, ಆಕ್ವಾಟಿಕ್ ಅನಿಮಲ್ಸ್ ಅದನ್ನು ಕೇಳಿದ್ದಾರೆ. ಡಿಫೈನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನು 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಐಸೋಟೋನಿಕ್ ಸೊಲ್ಯೂಷನ್, ಗಿವ್ ಎಕ್ಸಾಂಪಲ್. ನೆಕ್ಸ್ಟ್, ಹೈಪೋಟೋನಿಕ್ ಸೊಲ್ಯೂಷನ್, ಗಿವ್ ಎಕ್ಸಾಂಪಲ್. Hypertonic solution, give example. Next, define molarity, abnormal molar mass, Van't Hoff factor. Van't Hoff factor ಆಲ್ರೆಡಿ ನಾನು ಹೇಳಿದ್ದೇನೆ, ಆಯಿತಾ. ಅದು ಬಿಟ್ಟರೆ ಡೆಫಿನೇಷನಲ್ಲಿ ಮೋಲಾಲ್ ಎಲಿವೇಷನ್ ಕಾನ್ಸ್ಟೆಂಟ್, ಇದು 2 ಮಾರ್ಕ್ಸಿಗೆ ಹೇಳ್ತಾರೆ. ವಾಟ್ ಈಸ್ ಡಿಫೈನ್ ಮೋಲಾಲ್ ಎಲಿವೇಷನ್ ಕಾನ್ಸ್ಟೆಂಟ್? SI ಯೂನಿಟ್ಸ್. ಮೋಲಾಲ್ ಎಲಿವೇಷನ್ ಕಾನ್ಸ್ಟೆಂಟ್ SI ಯೂನಿಟ್ಸ್, ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ SI ಯೂನಿಟ್ಸ್. ಇದು 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಅದು ಬಿಟ್ಟು 3 ಮಾರ್ಕ್ಸ್ ಕ್ವಶನ್ನ ನೋಡಿ ಸ್ಟೂಡೆಂಟ್ಸು, ಇಲ್ಲಿ 2 ಮಾರ್ಕ್ಸಲ್ಲಿ ಕೇಳಿದ ಕ್ವಶನ್ನ ವಿತ್ ಎಕ್ಸ್ಟ್ರಾ ಕೇಳಿ 3 ಮಾರ್ಕ್ಸಿಗೂ ಕೇಳ್ಬೋದು. ಇದರಲ್ಲಿ ಮತ್ತೆ ಕೆಲವೊಂದಿಷ್ಟು ಏನು ಹೇಳ್ತಾರೆ, ಡಿಫ್ರೆಂಟ್ ಏನು ಲೈಕ್ ಅಪ್ಲಿಕೇಶನ್ ಟೈಪ್ ಕ್ವಶನ್ಸನ್ನು ಕೇಳ್ಬೋದು. ಅದ್ರ PDF ಅನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಓಕೆ, ಗಿವ್ ಎನಿ 3 ಡಿಫರೆನ್ಸಸ್ ಬಿಟ್ವೀನ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಬಿಹೇವಿಯರ್.
ವೆರಿ ವೆರಿ ಇಂಪಾರ್ಟೆಂಟ್. ಐಡಿಯಲ್ ನಾನ್ ಐಡಿಯಲ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಕ್ವಶನ್ನ 2 ಮಾರ್ಕ್ಸಲ್ಲೂ ಕೇಳ್ಬೋದು. ಐಡಿಯಲ್ ನಾನ್ ಐಡಿಯಲ್ 3 ಮಾರ್ಕ್ಸಲ್ಲೂ ಕೇಳ್ಬೋದು. ಗಿವ್ ಎನಿ 3 ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಇನ್ನೊಂದು ವಾಟ್ ಈಸ್ ಇದರಲ್ಲಿ ನೋಡಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಇದು. ಓಕೆ, ಅದು ಇಂಪಾರ್ಟೆಂಟ್. ವಾಟ್ ಈಸ್ ಆಂಟಿಫ್ರೀಸ್, ವಾಟ್ ಈಸ್ ಡಿ ಐಸಿಂಗ್ ಏಜೆಂಟ್, ಹೌ ಡಸ್ ಇಟ್ ವರ್ಕ್, ಇದು ಕ್ವಶನ್ ಕೇಳ್ತಾರೆ. ಇದೆಲ್ಲ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಇದೆ. ಸ್ಟೇಟ್ ರೋಲ್ಸ್ ಲಾ ಆ್ಯಂಡ್ ಟೈಪ್ ಆಫ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ. ಅದೇ ಹೇಳಿದೆಯಲ್ಲ, ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಇದೆ. ಯಾವುದರಲ್ಲಿ ಇವ್ರು ಪರ್ಟಿಕ್ಯುಲರ್ ಆಗಿ ಕ್ಲೋರೋಫಾರ್ಮ್ ಅಸಿಟೋನ್ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಈ ಥರ ಇಲ್ಲಿ ನಿಮ್ಗೆ ನೋಡಿ ಇದೇ ಕ್ವಶನ್ ಅಂತಲ್ಲ, ಇದ್ರ ಮೇಲೆ ಬೇಸಿಸ್ ಮೇಲೆ ರೋಲ್ಸ್ ಲಾ ಮೇಲೆ, ಐಡಿಯಲ್ ಮೇಲೆ, ನಾನ್ ಐಡಿಯಲ್ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಇದು ಹೆನ್ರಿ ಲಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವ್ಯಾಂಟ್ ಆಫ್ ಫ್ಯಾಕ್ಟರ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ರಿವರ್ಸ್ ಆಸ್ಮೋಸಿಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತೆ ಅದ್ರ ಮೇಲೆ ನಿಮ್ಮದು ಡೆಫಿನೇಷನ್ ಐಸೋಟೋನಿಕ್, ಮತ್ತು ಹೈಪರ್ಟೋನಿಕ್, ಹೈಪೋಟೋನಿಕ್, ಮೊಲಾಲಿಟಿ ಇದೆಲ್ಲದ್ರ ಮೇಲೆ. ಇದೆಲ್ಲ 2 ಮಾರ್ಕ್ಸಿಗೆ ಏನು ಕೇಳ್ತಾರೆ, ಮೊಲಾಲಿಟಿ ಡಿಫೈನ್ ಮಾಡಿ 2 ಕೇಳ್ಬೋದು 2 ಮಾರ್ಕ್ಸಿಗೆ ಈ ಥರ. ಅಥವಾ ಕೇಳಿ ನಿಮಗೆ ಇಲ್ಲಿ ನೋಡಿ ಮೋಲಾಲ್ ಎಲಿವೇಷನ್ ಕಾನ್ಸ್ಟೆಂಟ್, ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ವಿತ್ SI ಯೂನಿಟ್ಸ್ ಇದೆಲ್ಲ ಕೇಳ್ತಾರೆ. ಹೈಪೋಟೋನಿಕ್ ಕೇಳಿದ್ರೆ ಇವು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ 2 ಮಾರ್ಕ್ಸಲ್ಲಿ. ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ. ಅದು ಬಿಟ್ಟರೆ ನಿಮಗೆ 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ದಯವಿಟ್ಟು ಇದರಿಂದ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಮಿಸ್ ಮಾಡಬೇಡಿ. ಓಕೆ, ಅದರಲ್ಲಿ ಇರೋದು ನಿಮಗೆ 4. ಒಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಇನ್ನೊಂದು ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್, ಮತ್ತೊಂದು ಯಾವುದಾಗುತ್ತೆ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್, ಅದು ಬಿಟ್ಟರೆ ಆಸ್ಮಾಟಿಕ್ ಪ್ರೆಷರ್. ಸರಿಯಾ, ಒಂದು ಯಾವ್ದು ನಿಮಗೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರಲ್ಲಿ ಯಾವ್ದು ಬರುತ್ತೆ ನಿಮಗೆ ಫಾರ್ಮುಲಾ ಅದೇ ಇದೆಯಲ್ಲ, P01 ಮೈನಸ್ P1 divided by P01 is equals to W2 into M1 divided by M2 into W1. ಇದೊಂದು ಫಾರ್ಮುಲಾ ಬರುತ್ತೆ ನೋಡಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನಲ್ಲಿ ಏನಿದೆ M2, ಇದರದ್ದು ಕೂಡ ನಾನು ಇದು PDF ಅನ್ನು ಶೇರ್ ಮಾಡ್ತೇನೆ. M2 is equals to KB into 1000 into W2 divided by delta TB ಇಂಟು W1. ಇದೊಂದು ಕ್ವಶನ್ನು. ಅದು ಬಿಟ್ಟರೆ ನಿಮಗೆ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಮೇಲೆ ಕ್ವಶನ್ ಕೇಳ್ಬೋದು. M2 is equals to KF, ಫ್ರೀಸಿಂಗ್ ಪಾಯಿಂಟ್ ಇದು, ಅದಕ್ಕೋಸ್ಕರ KF ಬರುತ್ತೆ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TF ಫ್ರೀಸಿಂಗ್ ಪಾಯಿಂಟ್ ಇಂಟು W1. ಅದು ಬಿಟ್ಟರೆ ನಿಮಗೆ ಆಸ್ಮಾಟಿಕ್ ಪ್ರೆಷರ್ ನಿಮಗೆ ಕ್ವಶನ್ಸ್ ಹೇಗೂ ಇರ್ಬೋದು ಇದರಲ್ಲಿ. ಪೈ ಈಸ್ ಈಕ್ವಲ್ಸ್ ಟು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಇಟ್ಸ್ 3 ಮಾರ್ಕ್ಸ್, ಇಟ್ ಕ್ಯಾರೀಸ್ 3 ಮಾರ್ಕ್ಸ್. R ಇಂಟು T ಇಂಟು M2 ಇಂಟು V. ಇಲ್ಲಿ ನಿಮಗೆ ಟೆಂಪ್ರೇಚರ್ ಬರುತ್ತೆ, ವಾಲ್ಯೂಮ್ ಬರುತ್ತೆ, ವೆಯ್ಟ್ ಬರುತ್ತೆ, ಮಾಸ್ ಬರುತ್ತೆ. ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಸ್ಕೊಳ್ತಾನೆ. ಇವು 4 ಫಾರ್ಮುಲಾದ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ಬರುತ್ತೆ. ಓಕೆ, ಈ ಫಾರ್ಮುಲಾದ್ದು ಲಿಸ್ಟನ್ನು ನಾನು ಕಳಿಸ್ತೇನೆ, ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಇವತ್ತು ಕಳಿಸೋದಿಲ್ಲ ಯಾವುದನ್ನು, ಎಲ್ಲದನ್ನು ನಾಳೆ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಅದರಲ್ಲಿ ಎಲ್ಲದೂ ಇದೆ, ಎಲ್ಲ ಚಾಪ್ಟರ್ನ ಆನ್ಸರ್ಸು ಕೂಡ ಇದೆ. ಇದು ಇದೆ. ಇವತ್ತು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅದು ನೀವು ಒಂದ್ಸತಿ ಪ್ರಿಪೇರ್ ಆಗಿ ಆಯಿತಾ, ಸೊಲ್ಯೂಷನ್ಸ್ ಚಾಪ್ಟರಿಂದ. ಇದು ಬಿಟ್ಟರೆ ಇದರಲ್ಲಿ ನಿಮಗೆ ಒಂದಿಷ್ಟು ಇದಿದೆ, ಏನು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಾನು MCQ ಅನ್ನು ಅದರಲ್ಲಿ ಆನ್ಸರ್ ಇದೆ, ನಾನು PDF ಏನು ಶೇರ್ ಮಾಡ್ತೇನೆ. ಅದು ನೀವು ನಾಳೆ ಸಂಜೆ ಕೊಟ್ಟರು ನೀವು ನಾಡಿದ್ದು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ MCQಗೆ ಅಲ್ವಾ. ಯಾಕಂದರೆ ಇನ್ನೂ ನಿಮಗೆ 2-3 ಡೇಸ್ ಇದೆ. MCQ ಲಾಸ್ಟ್ ಮಾಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಓನ್ಲಿ ಕ್ವಶನ್ಸ್ ಇದೆ, ಆನ್ಸರ್ ಇಲ್ಲ. ಸೊ ಆ ಕ್ವಶನ್ಸನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ಬೇರೆ PDF ಮಾಡಿದ್ದೇನೆ. ಸೊ ಎಲ್ಲ PDFಗೆ ಸರಿಯಾಗಿ ಆನ್ಸರ್ಸನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಸೊ ಸೆಟ್ 1 ಇದೇನು ಗೊತ್ತುಂಟ, ಬೇರೆ ಇದರಿಂದ ತೆಗೆದಿದ್ದು, ಒಂದು ಗೌರ್ಮೆಂಟಿಂದ ರಿಲೀಸ್ ಮಾಡಿದಂಥ ಸೆಟ್ಟಲ್ಲಿ ಟೋಟಲ್ ಅವ್ರದ್ದು ಎಷ್ಟಿತ್ತು, ಸೆಟ್ 6 ವರೆಗೆ ಇದ್ದಿತ್ತು. ಅದು ಬಿಟ್ಟು ಇನ್ನೊಂದು ನನಗೊಂದು ಸಿಕ್ಕಿತ್ತು, ಅದರಲ್ಲಿ ಸೆಟ್ 1, ಸೆಟ್ 2, ಸೆಟ್ 3, ಸೆಟ್ 4 ಇದೆ. ಅದು ಎಲ್ಲದ್ರದ್ದು ಏನು ಹೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಆನ್ಸರ್ ಇದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಸೆಟ್ 1, ಸೆಟ್ 2 ಅದೇ ಆರ್ಡ್ರಲ್ಲಿ ಇದೆ, PDF ಅಲ್ಲಿ ಅದೇ ಆರ್ಡ್ರಲ್ಲಿ ಇದೆ. ಸೊ ಆನ್ಸರ್ನ ನೀವು ಬರೆದು ಇಟ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಈಗ ಸೊಲ್ಯೂಷನ್ಸಿಗೆ ನೋಡಿ, ನಿಮಗೀಗ ಸೆಟ್ 6 ಪ್ಲಸ್ ಸೆಟ್ 4 ಟೋಟಲ್ 10 ಸೆಟ್ಸ್ ಇದೆ, ಅಂದರೆ 50 ಕ್ವಶನ್ಸ್ ಆಯಿತು. ಯಾವುದಕ್ಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ 50 ಕ್ವಶನ್ಸ್ ಬಿಟ್ಟು ಬೇರೆ ಏನು ಕೇಳ್ತಾರೆ ಹೇಳಿ ಅಲ್ವಾ. ಇದೇ 50 ಕ್ವಶನ್ಸಲ್ಲಿ ಇದಾಗ್ಬೋದು, ಸ್ವಲ್ಪ ಆಚೆ ಈಚೆ ಆಗ್ಬೋದು ಅಷ್ಟೇ. ಅದಕ್ಕೆ ಇದೆಲ್ಲ ಆನ್ಸರ್ನ ಬರೆದಿಟ್ಕೊಳ್ಳಿ ಇವತ್ತೇ ಆಯಿತಾ. ನಾನು PDF ಅನ್ನು ಶೇರ್ ಮಾಡಿರ್ತೇನೆ. ಸೊ ಇದ್ರದ್ದು PDF ಶೇರ್ ಮಾಡಿರ್ತೇನೆ, ಪ್ಲಸ್ ಅದನ್ನು ನಾನು ಈ ಕ್ವಶನ್ಸನ್ನು ಬೇರೆ PDF ಮಾಡಿದ್ದೇನೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ. ಯಾಕಂದರೆ ನಾನು ಏನು PDF ಅನ್ನು ನಾಳೆ ಶೇರ್ ಮಾಡ್ತೇನೆ ಅಂದಿದ್ದೆ ನೋಡಿ, ಅದರಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಆನ್ಸರ್ ಇಲ್ಲ, MCQಗೆ ಆನ್ಸರ್ ಇದೆ. ಸೊ MCQ ನೀವು ಲಾಸ್ಟ್ ಡೇನು ಕೂಡ ಪ್ರಿಪೇರ್ ಆಗ್ಬೋದು. MCQಗೆ ಆನ್ಸರ್ ಹಿಡಿದ ಎಂಡಲ್ಲಿ ಇದೆ ಆಯಿತಾ. ಪ್ಲಸ್ ನಾನು ಇಲ್ಲಿ ಹೇಳಿದಂಥ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಇದೆ. ಈಗ 2 ಮಾರ್ಕ್ಸ್ 3 ಮಾರ್ಕ್ಸ್ ಏನು ಹೇಳಿದೆ ನೋಡಿ, ಆ PDF ಅಲ್ಲಿ ಆನ್ಸರ್ ಇದೆ. ಬಟ್ ಇವಾಗ ಏನು ಮಾಡಿ, ನಿಮ್ಮ ಹತ್ರ ಏನಿದೆ ಕಾಲೇಜಿಂದ ಪ್ರೊವೈಡ್ ಮಾಡಿದ್ದು ಅದರಲ್ಲಿ ಮಾಡಿ ಆಯಿತಾ. ಇದು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಇಲ್ಲಿ ನಿಮಗಿದೆ ಐಡಿಯಲ್, ನಾನ್ ಐಡಿಯಲ್, ರೌಲ್ಸ್, ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್, ಅದು ಬಿಟ್ಟರೆ ಹೆನ್ರೀಸ್ ಲಾ ಅದು ಬರುತ್ತೆ. ಆ್ಯಂಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನಾನು ಹೇಳಿದ್ದೆ, 4 ಫಾರ್ಮುಲಾದ ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ ಬರುತ್ತೆ. ಅದು ಬಿಟ್ಟರೆ ಡೆಫಿನೇಷನ್, ಮೊಲಾಲಿಟಿ, ಅಬ್ನಾರ್ಮಲ್ ಮೋಲಾರ್ ಮಾಸ್, ವ್ಯಾಂಟ್ ಆಫ್ ಫ್ಯಾಕ್ಟರ್, ಮೋಲಾಲ್ ಎಲಿವೇಷನ್ ಕಾನ್ಸ್ಟೆಂಟ್ ವಿತ್ SI ಯೂನಿಟ್ಸ್, ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ SI ಯೂನಿಟ್ಸ್, ಹೈಪೋಟೋನಿಕ್ ಸೊಲ್ಯೂಷನ್. ಇದು ಬಿಟ್ಟರೆ ಇದರಲ್ಲಿ ನಿಮಗೆ ಇಂದು 3 ಮಾರ್ಕ್ಸ್ ಕೆಲವೊಂದಿಷ್ಟು ಏನು ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಕೇಳ್ಬೋದು. ಅದು ನಾನು ಏನು PDF ಶೇರ್ ಮಾಡ್ತೇನಲ್ಲ ಅದರಲ್ಲಿ ಇದೆ. ಓಕೆ, ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಇದೆ, ಅದನ್ನು ಕೂಡ ಪ್ರಿಫರ್ ಮಾಡಿ ಆಯಿತಾ. ಇದು
ಇದಿಷ್ಟು ನಿಮ್ಮ ಸೊಲ್ಯೂಷನ್ಸ್ ಬಗ್ಗೆ ಆಯಿತಾ. ಇಂಪಾರ್ಟೆಂಟ್ ಚಾಪ್ಟರ್ ಸ್ಟೂಡೆಂಟ್ಸ್ 12 to 13 ಮಾರ್ಕ್ಸ್ ಇರುತ್ತೆ ನಿಮಗೆ. ಫಿಸಿಕಲ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋ ಇಮಿಡಿಯೇಟಾಗಿ ಇವತ್ತೇ ಪೋಸ್ಟ್ ಮಾಡ್ತೇನೆ ಆದಷ್ಟು ಬೇಗ, ಯಾಕಂದರೆ ನಾನು 10 ಚಾಪ್ಟರ್ಸ್ ಮಾತ್ರ ಇರೋದಲ್ಲ. ಎಲೆಕ್ಟ್ರೋ ಕೆಮಿಸ್ಟ್ರಿ ಇವತ್ತೇ ಮಾಡ್ತೇನೆ. ಸೊ ಅದರಲ್ಲೂ ಕೂಡ ನಿಮ್ಗೆ 2 ನ್ಯೂಮರಿಕಲ್ಸ್ ಬರುತ್ತೆ, 3 ಮಾರ್ಕ್ಸ್ ಇದು ಬರುತ್ತೆ. ಅಲ್ಲಿ ನಿಮ್ಗೆ ಏನಿಲ್ಲ ಅಂದರೂ 13 to 14 ಮಾರ್ಕ್ಸ್ ಬರುತ್ತೆ, ಯಾಕಂದರೆ 6 + 6 12 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಇದು 13 to 14 ಮಾರ್ಕ್ಸ್ ಅದರಿಂದ ಬರುತ್ತೆ. ಓಕೆ, ಸೊ ಈ ಚಾಪ್ಟರ್ನ ಬಿಡಬೇಡಿ ಟೆನಿ ಕಾಸ್ಟ್. ಈಗ ಕೂತ್ಕೊಂಡು ಇದನ್ನು ಮಾಡಿ. ಇವತ್ತು ಬೇಡ, ಇವತ್ತೊಂದು 3 ಚಾಪ್ಟರ್ಸ್ ಮಾಡಿ ಸಾಕು. 3 ಚಾಪ್ಟರ್ಸಲ್ಲಿ ನೋಡಿ, ಇದು 12 to 13, ಇನ್ನು ಎಲೆಕ್ಟ್ರೋ ಕೆಮಿಸ್ಟ್ರಿ 12 to 13, ಇನ್ನು ಕೆಮಿಕಲ್ ಕೈನೆಟಿಕ್ಸ್ ಮಾಡಿದರೆ ಅದು ಕೂಡ 12 to 13 ಮಾರ್ಕ್ಸ್ ಇದೆ. 12 to 13 ಬರೋದಿಲ್ಲ, ಒಂದು 4 6 + 3 9 ಹತ್ರ 10 to 12 ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್, ಪಕ್ಕ 10 to 12. ಅಲ್ಲಿಗೆ ನಿಮಗೆ ಇವು 3 ಚಾಪ್ಟ್ರಲ್ಲಿ ನಿಮ್ಗೆ ಏನಿಲ್ಲ ಅಂದರೂ 35 to 40 ಮಾರ್ಕ್ಸ್ ಆಗುತ್ತೆ. ಸೊ ಕರೆಕ್ಟಾಗಿ ಮಾಡಿ, ಪರ್ಫೆಕ್ಟಾಗಿ ಮಾಡಿ. ಅದಕ್ಕೋಸ್ಕರ ಇವತ್ತು ಈ ಸೊಲ್ಯೂಷನ್ಸ್, ಎಲೆಕ್ಟ್ರೋ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ ಲಿಸ್ಟ್ ಮಾಡಿ ರಿವಿಷನ್ ಮಾಡಿ ಅಷ್ಟೇ. ನಾಳೆಗೆ ಇನ್ನೊಂದು 3 ಚಾಪ್ಟರ್ಸ್ ಇಟ್ಕೊಳ್ಳಿ, ನಾಡಿದ್ದಿಗೆ ಇನ್ನೊಂದು 3 ಚಾಪ್ಟರ್ಸ್ ಪರ್ಫೆಕ್ಟಾಗಿ ಮಾಡಿ. ಅಥವಾ ನಾಳೆನೇ 4 ಚಾಪ್ಟರ್ ಇಟ್ಕೊಳ್ಳಿ, 4 + 3 7 ಆಗುತ್ತೆ. ನಾಡಿದ್ದು 3 ಚಾಪ್ಟರ್ಸ್ ಇಟ್ಕೊಳ್ಳಿ, ಅವಾಗ ಎಷ್ಟಾಗುತ್ತೆ ಟೋಟಲ್ 10 ಚಾಪ್ಟರ್ಸ್ ಆಗುತ್ತೆ. 10 ಚಾಪ್ಟರ್ಸ್ ಇಸ್ ಮೋರ್ ದ್ಯಾನ್ ಇನಫ್ ಅಲ್ಲ. ಓಕೆ, ಇವತ್ತು 7, ನಾಳೆಗೆ 8 9 ಒಳಗಡೆ ನೀವು ಕಂಪ್ಲೀಟ್ ಮಾಡಿದ್ರೆ ಅಥವಾ 10 ಒಳಗಡೆ ಕಂಪ್ಲೀಟ್ ಮಾಡಿದ್ದೀರಿ ಅಂತ ಅನ್ಕೊಳ್ಳಿ. ನಿಮ್ಗೆ ಎಕ್ಸಾಮ್ ಇರೋದು 12ಗೆ. 11 ಕಂಪ್ಲೀಟ್ ರಿವಿಷನ್, 10 ಒಳಗಡೆ ಕಂಪ್ಲೀಟ್ ಮಾಡಿದರೆ 11 ಕಂಪ್ಲೀಟ್ ರಿವಿಷನ್ 2 ಟೈಮ್ಸ್ ರಿವಿಷನ್ ಮಾಡ್ಬೋದು, ಆರಾಮ್ ಮಾಡ್ಬೋದು. ಅದಕ್ಕೋಸ್ಕರ ಅದೇ ಥರ ಮಾಡಿ. ಇವತ್ತೊಂದು 3 ಚಾಪ್ಟರ್ಸ್ ಮಾಡಿ, ಪರ್ಫೆಕ್ಟಾಗಿ ಮಾಡಿ ಆಯಿತಾ. ನಾಳೆ ಒಂದು 3 ಚಾಪ್ಟರ್ಸ್ ಮಾಡಿ ಅಥವಾ 4 ಚಾಪ್ಟರ್ಸ್ ಮಾಡಿ. ಈಸಿ ಅದನ್ನು ನೋಡಿಕೊಂಡು 4 ಚಾಪ್ಟರ್ಸ್ ಮಾಡಿ. ನಾಡಿದ್ದು ಆರಾಮ್ಸೆ ನೀವು ಇವತ್ತು 7 8 9ಗೆ ನಿಮ್ದು ಕಂಪ್ಲೀಟ್ ಆಗಿಬಿಡುತ್ತೆ ಆಯಿತಾ. ಬೇಡ ಅಪ್ ಟು 10 ಅಂತ ತಗೊಳ್ಳಿ. ಇವತ್ತು 3 ಮಾಡಿದರೆ ಇವತ್ತು 3 ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಈಗ 3 ಅಂತ ತಗೊಂಡ್ರು ಕೂಡ 10 ಒಳಗಡೆ ಕಂಪ್ಲೀಟ್ಲಿ ಆರಾಮ್ಸೆ ಮಾಡ್ಬೋದು. ಸೊ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ಅದನ್ನು ಕರೆಕ್ಟಾಗಿ ಮಾಡಿ. ಅರ್ಥ ಆಯ್ತಾ? ಏನು ಕೆಮಿಸ್ಟ್ರಿ ಕಷ್ಟ ಇರೋದಿಲ್ಲ ಸ್ಟೂಡೆಂಟ್ಸ್ ಆಯಿತಾ. ಎಲ್ಲ PDF ಶೇರ್ ಮಾಡ್ತೇನೆ. ಫಿಸಿಕ್ಸಲ್ಲಿ ನೋಡಿ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲದೂ ನಾನು ಹೇಳಿದ್ದೆ ಬಂದಿದೆ ಪೂರ್ತಿ ಫುಲ್ಲು. ನಾನು ಇದನ್ನು ಹೇಳಿದ್ದೇನೆ, ಯಾವುದು MCQ ಇದೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ಏನು ಸಾಲ್ವ್ ಮಾಡಿದೆ ಅದೇ ಬಂದಿತ್ತು. ಫಿಲ್ ಇನ್ ದ ಬ್ಲ್ಯಾಂಕ್ ಸಾಲ್ವ್ ಮಾಡಿದ್ದೇ ಬಂದಿದೆ. MCQ ನಾವು ಹೇಳಲಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್, ಇದೇ ಬರುತ್ತೆ. ನಾನು ಸೀರಿಯಸ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅದು ರಿಪೀಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಟಾಪಿಕ್ ನಿಮ್ಗೆ ತುಂಬ MCQ ಮಾಡಿದಾಗ ಅದರಲ್ಲಿ ರಿಪೀಟ್ ಆಗ್ಬೋದು ಆಯಿತಾ. ನಾನು ಎಲ್ಲರ ಥರ ಇದ್ರ ಥರ ನಂದೇ ಇದು ಮಾಡಿ ವೀಡಿಯೋಸನ್ನು ರೆಫರ್ ಮಾಡಿ ನಿಮಗೆ 70 65+ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ MCQ ಇಟ್ಸ್ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಇರುತ್ತೆ. ಇವತ್ತು ನೋಡಿ ನ್ಯೂಮರಿಕಲ್ ಸ್ವಲ್ಪ ಇದಾಗಿತ್ತು, ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಸೊ ಅಟ್ಲೀಸ್ಟ್ ನಿಮಗೆ 5 ಮಾರ್ಕ್ಸ್ 3 ಮಾರ್ಕ್ಸಲ್ಲೂ ತೆಗಿಬೋದು. ಯಾಕಂತ ಕೇಳ್ತಾರೆ ನೀವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು ವ್ಯಾಲ್ಯೂ ಇದು ಮಾಡಿದರೆ ಆರಾಮ್ಸೆ ಅಲ್ವಾ. ನಾನು ಫಿಸಿಕ್ಸ್ ಹೇಳಿದ್ದು ನೀವು ಮಾಡಿದರೆ 70ಯಲ್ಲಿ ನನ್ನ ಪ್ರಕಾರ 50+ ನಿಮ್ಗೆ ಆರಾಮ್ಸೆ ಇದ್ದಿತ್ತು. ಯಾಕಂದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಬಂದಿತ್ತು. 10 ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ನಾನು ಫಾರ್ಮುಲಾವನ್ನು ಹೇಳಿದ್ದೇನೆ. ಸೇಮ್ ಕ್ವಶನ್ ಬರದೇ ಇದ್ರೂ ಕೂಡ ಟೈಪ್ಸ್ ಬಂದಿದೆ. ನೀವು 10ನಲ್ಲಿ 5 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡೋಂಥ ಈಸಿ ಇದ್ದಿತ್ತು. ಅದು ಬಿಟ್ಟರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರಾಮ್ಸೆ ಬಂದಿತ್ತು, 5 ಆರಾಮ್ಸೆ ಬಂದಿತ್ತು. ಇನ್ನು ನಿಮ್ಮದು ಇದರಲ್ಲಿ ಯಾವುದರಲ್ಲಿ MCQ ನಾವು ಕಳಿಸಿದಲ್ಲಿ ಬಂದಿದೆ, ಬಟ್ ಎಲ್ಲದೂ ಬರಲಿಲ್ಲ. ಸೊ ಔಟ್ ಆಫ್ 70ಯಲ್ಲಿ ನಿಮಗೆ 55+ ಏನು ಪ್ರಾಬ್ಲಮ್ ಇರಲಿಲ್ಲ ಆಯಿತಾ. ಸೊ ಕೆಮಿಸ್ಟ್ರಿಯಲ್ಲೂ ಅಷ್ಟೇ ನಾನು ಹೇಳಿದ್ದನ್ನು ಆರಾಮ್ಸೆ ಮಾಡ್ಕೊಂಡು ಹೋಗಿ, ಅದ್ರ ಜೊತೆ ಒಂದಿಷ್ಟು ಎಕ್ಸ್ಟ್ರಾನು ಮಾಡಿ. ಓನ್ಲಿ ರಿಸ್ಕನ್ನು ಯಾರನ್ನೂ ಬ್ಲೈಂಡಾಗಿ ನಂಬ್ಕೊಂಡು ರಿಸ್ಕ್ ತೊಗೊಳ್ಬೇಡಿ. ಎಲ್ಲರೂ ಹೇಳ್ತಾರೆ ನಂದೇ ಓದಿ 65+ ಬರುತ್ತೆ 70ಯಲ್ಲಿ ಅಂತಾರೆ, 1 ಶಾರ್ಟಲ್ಲಿ ಮಾಡ್ತೇನೆ ಅಂತಾರೆ. ಓಕೆ, ನಾನು ಅದನ್ನೆಲ್ಲ ನಿಮಗೆ ಬ್ಲೈಂಡಾಗಿ ಇಟ್ಕೊಡೋದಿಲ್ಲ. ಯಾಕಂದರೆ ಟೀಚರ್ಸ್ಗಳು ನಿಮ್ಮ ಕಾಲೇಜಲ್ಲಿ ಇಡೀ ಇದನ್ನು ಮಾಡ್ಲಿಕ್ಕೆ 1 ಇಯರ್ ತೊಗೊಳ್ತಾರೆ. ಇವರು 1 ದಿನದಲ್ಲಿ 1 ಅವರಲ್ಲಿ 1 ಚಾಪ್ಟರ್ ಮಾಡ್ತಾರಂತೆ, 1 ಶಾರ್ಟ್. ಅದು ಹೇಗೆ ಮಾಡಲಿಕ್ಕಾಗುತ್ತೆ? ಐ ಡೋಂಟ್ ನೋ. ನಾನು ಯಾರನ್ನೂ ಬ್ಲೇಮ್ ಮಾಡ್ತಾಯಿಲ್ಲ, ಐ ಡೋಂಟ್ ನೋ. ಓಕೆ, ಸೊ ಪ್ರಾಕ್ಟಿಕಲಿ ಥಿಂಕ್ ಮಾಡಿದಾಗ ಇಟ್ ಈಸ್ ನಂಗೆ ಗೊತ್ತಿರೋ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇದನ್ನು ಓದ್ಕೊಳ್ಳಿ. ಇದ್ರ ಜೊತೆ ಕಾಲೇಜಲ್ಲಿ ಏನಾದರೂ ಎಕ್ಸ್ಟ್ರಾ ಕಳಿಸಿದ್ರೆ ಓದ್ಕೊಳ್ಳಿ. ತನ್ನ PDF ಎಲ್ಲದನ್ನು ಇದಕ್ಕೆ ರಿಲೇಟೆಡ್ ಈಗ ಮಾಡ್ತೇನೆ. ಬಟ್ ಇದ್ರದ್ದು ಸೊಲ್ಯೂಷನ್ ಇದೆಯಲ್ಲ, 2 ಮಾರ್ಕ್ಸ್ 3 ಮಾರ್ಕ್ಸ್ ಸೊಲ್ಯೂಷನ್ ಇದೆಯಲ್ಲ, ಮತ್ತು ಅಪ್ಲಿಕೇಶನ್ ಟೈಪ್ ಕ್ವಶನ್ಸನ್ನು ನಾಳೆ ಸಂಜೆ ನಾನು ಶೇರ್ ಮಾಡ್ತೇನೆ. ಓಕೆ, ಸೊ ಇದೆಲ್ಲದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದಿ. ಓಕೆ ಸ್ಟೂಡೆಂಟ್ಸ್, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೇಕಾದವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.